ಯಾತಕ್ಕಾಗಿ ಹೋರಾಟ ಹೇಳ್ರು ಹತ್ರ ಏನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುತ್ತಿಗೆ ನೌಕರರ ಸಂಘಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುತ್ತಿಗೆ ನೌಕರರ ಸಂಘಕ್ಕೆ ಏನೇ ಬರಲಿ ಯಾರೇ ಬರಲಿ ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಅಯ್ಯಯ್ಯೋ 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 ಏನವ್ರ ಆದೇಶ ಹೊರಡ್ಸ್ಯಾರ್ರಿ 30 ತಾರೀಕು ಅದು ಹಿಂಪಡಿಬೇಕ್ರಿ. ನಮ್ಗೆ 281 ಜನರಿಗೂ ನಮ್ಗೆ ತಗೋಬೇಕು ಅವರು. ಮತ್ತು ಇದು ಆದೇಶ ನೇರ ಪಾವತಿ ಆಗ್ಬೇಕ್ರಿ. ನಮಗೆ ಯಾವಾಗಲೂ ಇಲ್ಲಿ ಮಾಡ್ಲತ್ತ ನಾವು 20 ವರ್ಷದಿಂದ ಮಾಡ್ಲತ್ತೀವಿ. ಯಾವಾಗಲೂ ಈ ಥರ ಆಗಿಲ್ಲ. ಟೆಂಡರ್ ಅಂತ ಇದು ಒಂದು ಹೊಸದಾಗಿ ಈ ಹೊಸ ಕುಲಪತಿಗಳು ಬಂದಾರ್ರಿ. ಇದ್ರ ಮೇಲೆ ನಮ್ಮ ಎದುರೇ ಸಾಕಷ್ಟು ಕುಲಸಚಿವರು ಬಂದು ಹೋದರು. ಬಟ್ ಇವ್ರು ಹ್ಯಾಂಗೆ ಆಡಳಿತ ಮಾಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ನಮಗೆ ತಿಳಿದೊಟ್ಟು ಅವ್ರಿಗೆ ತಿಳಿತದಿಲ್ಲೋ ಅದನ್ನು ನಮಗೆ ಗೊತ್ತಿಲ್ಲ. ಈ ಥರ ನಮಗೆ ಅನ್ಯಾಯ ಆಗ್ಲಿಕ್ಕತ್ತದ. ಬಟ್ ನಮಗೆ ನೇರ ಪಾವತಿ ಆಗಬೇಕು. ನನ್ನ ಹೆಸರು ರೂಪಶ್ರೀ. ಸ್ವಲ್ಪ ಎಮರ್ಜೆನ್ಸಿ ಈಗ ಪ್ರತಿ ವರ್ಷನೂ ಸರ್ 20-25 ವರ್ಷ ಈ ಶಾರ್ಟ್ ಹೇಳ್ಬೇಕಂದ್ರೆ ಪ್ರತಿ ವರ್ಷನೂ ಕೂಡ ಟೆಂಡರ್ ಚೇಂಜ್ ಆಗ್ತದೆ ಸರ್. ಯಾವತ್ತೂ ಕೂಡ ಈ ಥರ ಏಕಾಏಕಿ ಒಂದೇ ಸರಿ ತೆಗೆದುಬಿಟ್ಟು ಈ ಥರ ಇದು ಮಾಡಿ ನೆಕ್ಸ್ಟ್ ಫಸ್ಟ್ ಟೈಮ್ ಸರ್ ಫಸ್ಟ್ ಟೈಮ್ ಇಷ್ಟು ಜನ ಇಷ್ಟು ದಿವಸ ಆಮೇಲೆ ಈ ಸಮಸ್ಯೆ ಪ್ರತಿಯೊಂದು ನಮಗೆ ಏನು ಮಾಡ್ತಾರೆ ಸರ್ ಪ್ರತಿಯೊಂದು ಕೂಡ ಹೆಲ್ಪ್ ಮಾಡ್ತಾರೆ. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಚೇರ್ ಕೊಡೋತ್ರ ಬೇಡ ಅಂತ ಇವರು 17 ದಿವಸದಿಂದ ಕುಂತಿದ್ದಾರೆ ಗೌಡ್ರಿ. ಯೂನಿವರ್ಸಿಟಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದು 17 ದಿವಸ ಇವರು ಧರಣಿ ಕುಂತಿರ್ತಕ್ಕಂಥದ್ದು. ಇವ್ರೇನು 17 ದಿವಸ ಇಲ್ಲಿ ಕುಂತಿದಾರ. ನಮಗೆ ಪ್ರತಿಯೊಂದಕ್ಕೂ ಕೂಡ ಬಹಳ ತೊಂದರೆ ಆಗ್ತದೆ ಅಡ್ಮಿನಿಸ್ಟ್ರೇಷನ್. ಸಾಹೇಬ್ರು ಮಾತಾಡ್ರಿ. ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಅದ ರೀ. VC ಅವರು ರಿಜಿಸ್ಟರ್ ಮೇಲೆ ಹಾಕ್ತಾರೆ, ರಿಜಿಸ್ಟರ್ ಅವರು VC ಅವ್ರ ಮೇಲೆ ಹಾಕ್ತಾರೆ. ನಾವು ಕಮಿಟಿಯವ್ರು ನಿರ್ಣಯ ಮಾಡಿ ಇವತ್ತು ಅಡ್ಮಿಷನ್ ಪಾಸ್ ಮಾಡಿ ಕಳಿಸ್ತೀವಿ. ಸೋಮವಾರ ದಿನ ಬರಲಿಲ್ಲ ಸರ್ಕುಲರ್ ಹೊಡಿಸ್ಬೇಕು. ಯಾರ ಬರೀ ಸೋಮವಾರ ದಿನ ಜನ ಬರೀ ಅಲ್ಲೇ ಇರ್ತೀವಿ ನಾವು. ಸರ್ಕುಲರ್ ಹೊಡಿಸ್ಬೇಕು ಕೂಡಿ ಸೋಮವಾರ ದಿವಸ ಇಬ್ಬರು ಸರ್ಕುಲರ್ ಹೊಡಿಸ್ಬೇಕು ರೀ. ಈಗ ಏನು ಮೀಟಿಂಗ್ ಅದಲ್ರಿ, ಸುತ್ತೋಲೆ ಮಾಡ್ರಿ ಸರ್ಕಾರದ ಆದೇಶ ಕೊಡುತ್ತೆ.
ಇವ್ರು ಮೊದಲು ಇವ್ರು ತಗೋಬೇಕು ನೋಡ್ರಿ ಇವ್ರು ಓಕೆ ಅಂದ್ರೆ ಓಕೆನೇ ಅಧಿಕಾರಿ ಮಾತಾಡೋದಾಗ ಆಗ್ತಿಲ್ಲ ನಾವು ಸ್ಯಾಲ್ರಿ ಕೊಡ್ಬೇಕಲ್ಲ ಹೌದು ಈಗ ಇವ್ರಿಗೆ ಸ್ಯಾಲ್ರಿ ಪೆಂಡಿಂಗ್ ಇವರು ಟೆಂಡರ್ ಕೊಟ್ಟಿದ್ರು ನೋಡ್ರಿ ಇವ್ರಿಗೆ ಆರ್ಡರ್ ಯೂನಿವರ್ಸಿಟಿ ಕೊಟ್ಟಿರಿ ಡೈರೆಕ್ಷನ್ ಹೌದೌದು ಇಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಅವರು ಇವ್ರಿಗೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಮಾತಾಡೋದು ಸರ್ ಸುಧಾಕರ್ ಸರ್ ಪ್ರಾಬ್ಲಮ್ ಏನ್ ಮಾಡ್ತಾ ಇದಾರೆ ಸರ್ ಇವರು ರಿಜಿಸ್ಟರ್ ಮೇಲೆ ಹಾಕ್ತಾರೆ ರಿಜಿಸ್ಟರ್ ಇವ್ರ ಮೇಲೆ ಹಾಕ್ತಾರೆ ನಾವು ಮೀಟಿಂಗ್ ಮುಗಿಸ್ಕೊಂಡು ಬಂದು ಉಸ್ತುವಾರಿ ಮಂತ್ರಿಗೂ ಮಾತಾಡ್ತೀವಿ ಮತ್ತು ಇಲ್ಲ ನಾವು ಮಾತಾಡಿ ಮಂಡೇ ಇವ್ರು ಕೂತ್ ಮಂಡೇ ಬರಲಿ ಬರಲಿ ನಾವು ಇದು ಮೀಟಿಂಗ್ ಮುಗಿದ್ಮೇಲೆ ಮಾತಾಡೋಣ ತೆಗಿಬಾರ್ದು ಯಾವುದೇ ಉದ್ದೇಶದಿಂದ ಸರ್ಕಾರ ಇವ್ರಿಗೆ ತೆಗೆದ್ರೆ ಅಂತ ನೆನಪಂದ್ರೆ ಯೂನಿವರ್ಸಿಟಿ ಬಂದ್ ಮಾಡ್ಬೇಕಾಗ್ತದ ಇದೇನಪ್ಪ 20 ವರ್ಷದಿಂದ ಮಾಡ್ಕೋತ ಬಂದಾರ ಇವ್ರಿಗೆ ಏನಪ್ಪ ಇದ್ರ ವೇತನ ಮೇಲೆ ಡೈರೆಕ್ಟ್ ನೇರ ಪಾವತಿ ಮಾಡ್ಕೊಂಡು ಇವ್ರಿಗೆ ಏನಪ್ಪ ಕಂಟಿನ್ಯೂಷನ್ ಮಾಡ್ಬೇಕಂತ ಹೇಳಿ ಒಮ್ಮತದ ನಿರ್ಣಯ ತೆಗೆದುಕೊಂಡು ಸರ್ವಾನುಮತದ ಸಭೆಯಲ್ಲಿ ಸರ್ಕಾರದ ಗಮನಕ್ಕೆ ಕಳಿಸ್ಕೊಡಲಾಯ್ತು ಅಂತ ಹೇಳಿ ಡಿ ಸಿ ಅವ್ರಿಗೆ ಒಂದು ಕಾಪಿ ಉಸ್ತುವಾರಿ ಮಂತ್ರಿ ಸರ್ಕಾರಕ್ಕೆ ಎಲ್ಲರಿಗೂ ಒಂದೊಂದು ಕಾಪಿ ಬರೆದು ಎಲ್ಲರೂ ಸಹಿ ಮಾಡ್ಕೊಂಡು ಕೂಡ್ತೀವಿ. ಇನ್ನೊಂದು ಮಾಡ್ಯಾರಲ್ಲ ಇಲ್ಲ ಸರ್ ಏನ್ ಮಾಡಿ ಅವರು ಎಲ್ಲರೂ ಕೂಡ ಒಂದು ಕಮಿಟಿ ಈಗ ಟೆಂಡರ್ ಪ್ರಕ್ರಿಯೆ ನೀವು ಆದ ನಂತರ ಕರಿತೀವಿ ಅಂತಾರಲ್ರಿ ಸಿಂಡಿಕೇಟ್ದವ್ರು ಚೇರ್ಮನ್ ಜೊತೆಗೆ ಒಂದು ಕಮಿಟಿ ಮಾಡ್ಯಾರ ಸಿಂಡಿಕೇಟ್ದವ್ರು ನಾವು ಕೂಡ ಕಾಮನ್ ಮಾಡಿದ್ರೆ ಅಂದ್ರೆ ನಾನು ಸರ್ಕಾರಕ್ಕೆ ಬೇಡಿಕೆ ಎಸೆಂಚರದ ಡೇಟ್ ಬೀಳ್ತದ ಈಗ ಅದಕ್ಕೆ ಇವತ್ತೇನು ಮೀಟಿಂಗ್ ಕರೆದಾರಲ್ರಿ ಕಮಿಟಿ ನಾನೇ ಮಾಡಿಸಿದ್ದೆ ಅದು ಹೇಳಿ ಅದಕ್ಕೆ ಈಗ ಏನು ಟೆಂಡರ್ ನೋಟಿಫಿಕೇಶನ್ ಮಾಡಿದಾರೆ ಅಂತೇಳಿ ಅಂತಾರ ಟೆಂಡರ್ ನೋಟಿಫಿಕೇಶನ್ ಮಾಡಿದಾರೆ ಎಲ್ಲ ಮಾಡಿದಾರೆ ಯೂನಿವರ್ಸಿಟಿ ಸಮಸ್ಯೆ ಅದ ಇಲ್ಲಿ ಎಂಪ್ಲಾಯೀಸಿಗೆ ಕುಡಿಯಕ್ಕೆ ನೀರಿಲ್ರಿ ಕ್ವಾರ್ಟರ್ಸ್ದಾಗ ಯಾಕಂದ್ರೆ ಎಲ್ಲಾನು ಈ ಯೂನಿವರ್ಸಿಟಿ 850 ಎಕರೆ ಏನದ ಎಲ್ಲೆಲ್ಲಿ ಏನೇನದ ಅಂತ ಗೊತ್ತಿರ್ತಕ್ಕಂಥದ್ದು ಇವ್ರಿಗೆ ಅಲ್ಲಿ ಮ್ಯಾಲ ಕುಂತವ್ರಿಗೆ ಏನು ಗೊತ್ತಿಲ್ರಿ ಈಗ ಎಕ್ಸಾಮ್ ಬರೆಯಕತ್ತಾರ ಗೌಡ್ರೆ ನಮ್ಮ ಹುಡುಗರು ಬರೆದು ವಾಶ್ರೂಮ್ಗೆ ಹೋದ್ರೆ ವಾಶ್ರೂಮ್ದಾಗ ನೀರಿಲ್ಲ ಈಗ ಇದೆಲ್ಲ ನಾವು ಅನುಭವಿಸ್ಲತ್ತೀವಿ ಈಗ ಏನಾಗತ್ತದ ಇದು ಏನಾದ್ರು ನಾವು ಏನಾರ ಹೈಲೈಟ್ ಮಾಡಿದ್ರೆ ನಮಗೆ ಸರ್ಕಾರಕ್ಕೆ ನಮಗೆ ಇದು ಆಗ್ತದ ಅಂತೇಳಿ ಇದ್ದಂತ ನಾವೆಲ್ಲ ಹುಡುಗರಿಗೆ ಕನ್ವಿನ್ಸ್ ಮಾಡ್ಕೊಂಡು ಇವ್ರಿಗೆ ಕನ್ವಿನ್ಸ್ ಮಾಡ್ಕೊಂಡು ಇದು ಮಾಡ್ತಾ ಇದೀವಿ ಆದಷ್ಟು ಬೇಗ ಸೀರಿಯಸ್ ಆಗಿ ತಗೊಂಡು ಗೌಡ್ರೆ ಕುಂತಂತ ಹೆಣ್ಮಕ್ಳು 3-4 ಮಂದಿ ಚಕ್ಕರ್ ಬಂದು ಬೀಳತ್ತಾರ ಯಾರು ಕೇಳೋರಿಲ್ಲ ಏನಿಲ್ಲ ನಾವೇ ತಂದು ಗ್ಲುಕೋಸ್ ಕೊಡುವಂಥದ್ದು ನಡೆದ ಇಷ್ಟು ಬೇಜವಾಬ್ದಾರಿತನ ಮಾಡಿದ್ರೆ ಚಲೋ ಅಲ್ರಿ ಇವ್ರದ್ದು ಬೇಜವಾಬ್ದಾರಿತನ ಮತ್ತೆ ನಾವು ಹೇಳಕ್ ನಿಂತೀವಿ ಅಂತಂದ್ರೆ ಇವ್ರೆಲ್ಲ ಏನೂ ಇರೋದಿಲ್ಲ ಇಲ್ಲಿ ಕುಂತು ಉಪಯೋಗ ಇಲ್ಲ 4-5 ಮಂದಿ ನೀವು ಅಲ್ಲಿ ಬರಬೇಕು ಒಂದು 5 ಜನ ಬರ್ರಿ ನಾವು ಮಂಡೆ ಬರ್ತೀವಿ ಸರ್ ಅದಕ್ಕೆ ಏನಿಲ್ಲ ಸರ್ ಇವ್ರಿಗೆ ಟೈಟ್ ಮಾಡಿ ಸರ್ ಈ ಯೂನಿವರ್ಸಿಟಿ ಇತಿಹಾಸದಾಗೆ ಎಂಥದ್ದಾಗಿಲ್ಲ ಪೂರಾ ಎಲ್ಲ ರಾಂಗ್ ಮೆಸೇಜ್ ನಡೆದ್ರೆ ಪೂರಾ ಇಡೀ ಸ್ಟೇಟ್ ತುಂಬ ಸರ್ ಈ ಥರ ಯಾಕೆ ಇವರು ಡಿಲೇ ಮಾಡಿದ್ರು ಯಾರಿದಕ್ಕೆ ಕಾರಣಭೂತರು ಪ್ರತಿ ವರ್ಷನೂ ಕೂಡ ಟೆಂಡರ್ ಆಗ್ಯದ 20 ಯೂನಿವರ್ಸಿಟಿ ಎಂದು ಹುಟ್ಟ್ಯದ ಅವಾಗ ಹಿಡಿದು ಮ್ಯಾನ್ ಪವರ್ ಟೆಂಡರ್ ಹಾಕೋತ ಬಂದದ ಯಾವತ್ತೂ ಕೂಡ ಇಂಥ ಸಮಸ್ಯೆ ಆಗಿಲ್ಲ ಒಬ್ಬ ಆಡಳಿತಾಧಿಕಾರಿ ಬಂದನಂತ ಹೇಳ್ರಿ ಗೌಡ್ರೆ ಬರೀ ಬಂದು ನಾವು ಆಫೀಸ್ ಮೇಲೆ ಟೇಬಲ್ ಮೇಲೆ ಬಂದು ಕುಂತು ಸೈನ್ ಮಾಡಿದ್ರೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಯೂನಿವರ್ಸಿಟಿದಾಗ ಏನು ನಡೆದದ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಗೊತ್ತಿರ್ಬೇಕಲ್ರಿ ಗೌಡ್ರೆ ಇವರೆಲ್ಲ ಒಂದು ಪಾಪ ಎಲ್ಲ ತಮ್ಮ 4-5 ತಿಂಗಳು ಪಗಾರ ಬಿಟ್ಟು ಅರಿಯರ್ಸ್ ಬಿಟ್ಟು ಎಲ್ಲ ಬಿಟ್ಟು ಇಷ್ಟೆಲ್ಲ ಡೆಡಿಕೇಟೆಡ್ ಮಾಡಿ ದುಡಿದ್ರೆ ಇಂಥ ಅನ್ಯಾಯ ಮಾಡ್ತಾರಂತ ತಪ್ಪಲ್ರಿ ಗೌಡ್ರಿ ಅದು ರೆಜಲ್ಯೂಷನ್ ಮಾಡಿದ್ರೆ ಕರೆಕ್ಟ್ ಆಗ್ತದೆ ಅದಕ್ಕೆ ಸರ್ ಸ್ವಲ್ಪ ಒತ್ತು ಹೇಳಿ ಸರ್ ಇಲ್ದ್ರೆ ಏನಾಗ್ತದ ಹೋರಾಟ